ಎಲ್ಲರಿಗೂ ನಮಸ್ಕಾರ. ಭವ್ಯ ಕನ್ನಡ ಚಾನಲ್ಗೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಪತ್ರಲೇಖನದ ಬಗ್ಗೆ ತಿಳ್ಕೊತಾ ಇದ್ವಿ. ಪತ್ರಲೇಖನ ಎಂದರೇನು ಮತ್ತು ಪತ್ರಲೇಖನದಲ್ಲಿ ಎಷ್ಟು ವಿಧಗಳು ಹಾಗೂ ಸಂಬೋಧನೆಗಳು ಮತ್ತು ಪತ್ರ ಬರೆಯುವಾಗ ಗಮನಿಸಬೇಕಾದ ಅಂಶಗಳನ್ನು ತಿಳ್ಕೊಂಡಿದ್ವಿ. ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ವೈಯಕ್ತಿಕ ಪತ್ರ ಅಂದರೆ ಖಾಸಗಿ ಪತ್ರ ಹೇಗೆ ಬರೆಯೋದು ಅಂತ ನೋಡೋಣ. ಮೊದಲನೆಯದಾಗಿ ನಾವಿಲ್ಲಿ ಒಂದು ಮಾದರಿ ಪತ್ರವನ್ನು ನೋಡ್ಕೊಂಡು ಬರೋಣ. ಇಲ್ಲಿ ಮಧ್ಯದಲ್ಲಿ ಶ್ರೀ ಅಂತ ಹಾಕಬೇಕು. ನಮ್ಮ ಎಡಭಾಗದಲ್ಲಿ ಕ್ಷೇಮ ಹಾಗೂ ಬಲಭಾಗದಲ್ಲಿ ದಿನಾಂಕ ಹಾಗೂ ಇಂದ ಅಂದರೆ ಫ್ರಮ್ ಅಡ್ರೆಸ್ಸನ್ನು ಇಲ್ಲಿ ನಾವು ಹಾಕಬೇಕು. ದಿನಾಂಕ, ಇಂದ ಮತ್ತು ಪತ್ರ ಬರೆಯುವವರ ಹೆಸರು ಮತ್ತು ಅವರ ಪೂರ್ಣ ವಿಳಾಸವನ್ನು ನಾವಿಲ್ಲಿ ಹಾಕಬೇಕು. ನೋಡಿದ್ರಲ್ಲ, ಮೊದಲನೆಯದಾಗಿ ಮಧ್ಯದಲ್ಲಿ ಶ್ರೀ, ಎಡಭಾಗದಲ್ಲಿ ಕ್ಷೇಮ ಹಾಗೂ ಬಲಭಾಗದಲ್ಲಿ ದಿನಾಂಕ, ಇಂದ, ಪತ್ರ ಬರೆಯುವವರ ಹೆಸರು ಮತ್ತು ಪೂರ್ಣ ವಿಳಾಸ. ಈಗ ಇಲ್ಲಿ ಕೆಳಗಡೆ ಅಂದರೆ ಎಡಭಾಗದಲ್ಲಿ ಪ್ರಾರಂಭದ ಒಕ್ಕಣೆ ಅಂದರೆ ಕ್ಷೇಮ ಸಮಾಚಾರ. ನಾವು ಯಾರಿಗೆ ಬರಿತಿದ್ದೀವೋ ಅವರ ಕ್ಷೇಮ ಸಮಾಚಾರವನ್ನು ತಿಳಿಸ್ಬೇಕಾಗ್ತದೆ. ಮತ್ತು ಕ್ಷೇಮ ಸಮಾಚಾರದ ನಂತರ ಇಲ್ಲಿ ಎಡಭಾಗದಲ್ಲಿ ಪತ್ರದ ಒಡಲು ಅಂದರೆ ನಾವು ಪತ್ರದ ವಿಷಯ, ಯಾವ ವಿಷಯಕ್ಕಾಗಿ ನಾವು ಪತ್ರ ಬರಿತಿದ್ದೇವಂತ ಇಲ್ಲಿ ಪತ್ರದ ಒಡಲಿನಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿಸಬೇಕು. ಇದಾದ ನಂತರ ಇಲ್ಲಿ ಎಡಭಾಗದಲ್ಲಿ ಕೆಳಗೆ ನಮಸ್ಕಾರಗಳೊಂದಿಗೆ ಅಂತ ನಾವು ಬರೆದು ಒಂದು ಕಾಮನ ಹಾಕಬೇಕು. ಅದಾದ ನಂತರ ಇಲ್ಲಿ ಬಲಭಾಗದಲ್ಲಿ ಕೆಳಗಡೆ ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು ಅಂತ ಹಾಕಿ ರುಜುವನ್ನು ಮಾಡಬೇಕು, ಅಂದರೆ ಸಹಿಯನ್ನು ಮಾಡಬೇಕು. ಇದಾದ ನಂತರ ಇಲ್ಲಿ ಕೆಳಗಡೆ ಟು ಅಡ್ರೆಸ್ಸನ್ನು ಹಾಕಬೇಕು, ಅಂದರೆ ಹೊರ ವಿಳಾಸ. ನಾವು ಯಾರಿಗೆ ಪತ್ರ ಬರಿತಿದ್ದೀವೋ ಅವರಿಗೆ ಅಂದರೆ ಗೆ ಹೊರ ವಿಳಾಸವನ್ನು ಸಂಪೂರ್ಣವಾಗಿ ನಾವು ಹಾಕಬೇಕಾಗ್ತದೆ. ನೋಡಿದ್ರಲ್ಲ, ಇದು ಖಾಸಗಿಯ ಮಾದರಿ ಪತ್ರವಾಗಿದೆ. ಇಲ್ಲಿ ಮೊದಲನೆಯದಾಗಿ ಮಧ್ಯದಲ್ಲಿ ಶ್ರೀ, ಎಡಭಾಗದಲ್ಲಿ ಕ್ಷೇಮ, ಬಲಭಾಗದಲ್ಲಿ ದಿನಾಂಕ, ಇಂದ್ರ ಮತ್ತು ಪತ್ರ ಬರೆಯುವವರ ಹೆಸರು ಮತ್ತು ಪೂರ್ಣ ವಿಳಾಸ. ಕೆಳಗಡೆ ಪ್ರಾರಂಭದ ಒಕ್ಕಣೆ, ಕ್ಷೇಮ ಸಮಾಚಾರವನ್ನು ಬರೆದು ಅದರ ಕೆಳಗೆ ಪತ್ರದ ವಿಷಯ ಅಂದರೆ ಪತ್ರದ ಒಡಲನ್ನು ಬರೆದು ನಂತರ ನಮಸ್ಕಾರಗಳೊಂದಿಗೆ ಅಂತ ಬರೆದು ಈ ಕಡೆ ಬಲಭಾಗದಲ್ಲಿ ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು ಎಂದು ಬರೆದು ಸಹಿಯನ್ನು ಮಾಡಬೇಕಾಗ್ತದೆ. ಕೊನೆಗೆ ಕೆಳಗಡೆ ಹೊರ ವಿಳಾಸ ಅಂದರೆ ಗೆ ನಾವು ಯಾರಿಗೆ ಪತ್ರ ಬರಿತಿದ್ದೇವೋ ಅವ್ರ ವಿಳಾಸ ಹಾಗೂ ಅವರ ಫೋನ್ ನಂಬರನ್ನು ಇಲ್ಲಿ ಹಾಕಬೇಕಾಗ್ತದೆ. ಇದು ಮಾದರಿಯ ಪತ್ರ, ಖಾಸಗಿ ಪತ್ರ. ನಾವು ಖಾಸಗಿ ಪತ್ರವನ್ನು ಹೇಗೆ ಬರಿಬೇಕಂತ ನೋಡ್ಕೊಂಡು ಬಂದ್ವಿ. ಈಗ ನಾವಿಲ್ಲಿ ಒಂದು ಮಾದರಿ ಪತ್ರವನ್ನು ಬರೆದುಕೊಳ್ಳೋಣ. ನಾನಿಲ್ಲಿಂದು ವಿಷಯವನ್ನು ತೆಗೆದುಕೊಂಡಿದ್ದೇನೆ. ನಿಮ್ಮ ಶಾಲೆಯಲ್ಲಿ ಪ್ರವಾಸಕ್ಕೆ ಹೋಗಲು ನಿಮ್ಮ ತಾಯಿಗೆ ಅಪ್ಪಣೆ ಕೇಳುವ ಕುರಿತು ಒಂದು ಪತ್ರವನ್ನು ಬರೆಯಿರಿ ಅಂತ ನಾನಿಲ್ಲೊಂದು ವಿಷಯವನ್ನು ತೆಗೆದುಕೊಂಡಿದ್ದೇನೆ. ಈಗ ಈ ವಿಷಯದ ಕುರಿತು ನಾವೊಂದು ಖಾಸಗಿ ಪತ್ರ ಬರೆಯೋಣ. ಇಲ್ಲಿ ಮೊದಲೇ ಹೇಳಿದ ಹಾಗೆ ಮಧ್ಯದಲ್ಲಿ ಶ್ರೀ, ಎಡಭಾಗದಲ್ಲಿ ಕ್ಷೇಮ, ಇಲ್ಲಿ ದಿನಾಂಕ, ನಾವು ಇಂದಿನ ದಿನಾಂಕವನ್ನು ಬರೆದುಕೊಳ್ಳೋಣ. 4
1/2025. ಕೆಳಗೆ ನಾನಿಲ್ಲಿ ಒಂದು ಹೆಸರನ್ನು ತೆಗೆದುಕೊಂಡಿದ್ದೇನೆ, ಶ್ರುತಿ KS. ಗೋಕುಲ ಬಡಾವಣೆ, ಹುಬ್ಬಳ್ಳಿ. ಪಿನ್ ನಂಬರ್ 580009. ಇದು ಫ್ರಮ್ ಅಡ್ರೆಸ್, ಅಂದರೆ ಯಾರು ಪತ್ರ ಬರೀತಿದ್ದಾರೋ ಅವರ ವಿಳಾಸವಾಗಿರುತ್ತೆ. ಈಗಿಲ್ಲಿ ನಾವು ತಾಯಿಗೆ ಪತ್ರ ಬರೆಯುವುದರ ಕಾರಣ ಮೊದಲನೆಯದಾಗಿ ನಾವು ಮಾತೃಶ್ರೀ ಅಂತ ಪತ್ರವನ್ನು ಪ್ರಾರಂಭ ಮಾಡಬೇಕು. ಮಾತೃಶ್ರೀಯವರಿಗೆ ನಿಮ್ಮ ಮಗಳು ಶ್ರುತಿ ಮಾಡುವ ನಮಸ್ಕಾರಗಳು. ಈಗ ನಾವು ಯಾವ ವಿಷಯದ ಬಗ್ಗೆ ಬರಿತಿದ್ದೀವೋ ಆ ವಿಷಯವನ್ನು ಇಲ್ಲಿ ಪ್ರಾರಂಭ ಮಾಡಬೇಕು. ನಾನು ಇಲ್ಲಿ ಕ್ಷೇಮ, ಅಲ್ಲಿ ನೀವೆಲ್ಲರೂ ಕ್ಷೇಮವಾಗಿ ಇದ್ದೀರಿ ಅಂತ ಭಾವಿಸುತ್ತೇನೆ. ಮೊದಲನೆಯದಾಗಿ ನಾವಿಲ್ಲಿ ಕ್ಷೇಮ ಸಮಾಚಾರವನ್ನು ಬರಿಬೇಕು. ಭಾವಿಸುತ್ತೇನೆ. ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಪ್ರವಾಸಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಅದು 2 ದಿನದ ಪ್ರವಾಸವಾಗಿದೆ. ನಮ್ಮ ಸ್ನೇಹಿತರೆಲ್ಲರೂ ಪ್ರವಾಸಕ್ಕೆ ಹೋಗುತ್ತಿದ್ದಾರೆ. ಆದ ಕಾರಣ ನೀವು ಮತ್ತೆ ತಂದೆಯವರು ಅಪ್ಪಣೆ ಕೊಟ್ಟರೆ ನಾನು ಕೂಡ ನಮ್ಮ ಸ್ನೇಹಿತರ ಜೊತೆ ಪ್ರವಾಸಕ್ಕೆ ಹೋಗಿ ಬರುತ್ತೇನೆ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಇಂತಿ ನಿಮ್ಮ ಪ್ರೀತಿಯ ಮಗಳು ಶ್ರುತಿ. ಕೊನೆಯದಾಗಿ ಇಲ್ಲಿ ಟು ಅಡ್ರೆಸ್ಸನ್ನು ಹಾಕಬೇಕು. ಇವರಿಗೆ ಅನುರಾಧ KS, 2ನೇ ಮುಖ್ಯ ರಸ್ತೆ, ಬಸವೇಶ್ವರ ನಗರ, ನವಲಗುಂದ, 582208. ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ಖಾಸಗಿ ಪತ್ರವನ್ನು ಬರೆದುಕೊಳ್ಬೇಕು. ನಾನಿಲ್ಲಿ ಶಾಲೆಯಲ್ಲಿ ಪ್ರವಾಸಕ್ಕೆ ಹೋಗಲು ನಿಮ್ಮ ತಾಯಿಗೆ ಅಪ್ಪಣೆ ಕೇಳುವ ಕುರಿತು ಅಂತ ಒಂದು ವಿಷಯನ ತಗೊಂಡಿದ್ದೀನಿ. ನೀವು ಬೇರೆ ಯಾವ ವಿಷಯದ ಬಗ್ಗೆ ಆದರೂ ಈ ರೀತಿಯಾಗಿ ಪತ್ರವನ್ನು ಬರೆದುಕೊಳ್ಬೇಕು. ಇವೆಲ್ಲವೂ ಸೇಮ್ ಇರುತ್ತದೆ. ಕ್ಷೇಮ, ಶ್ರೀ, ದಿನಾಂಕ, ಇಲ್ಲಿ ಯಾರು ಬರೀತಿದ್ದಾರೋ ಅವರ ಹೆಸರು ಅಷ್ಟೇ ಚೇಂಜ್ ಆಗುತ್ತೆ, ಹಾಗೂ ವಿಷಯ ಮತ್ತು ಅವರ ವಿಳಾಸವನ್ನು ಅಷ್ಟೇ ಚೇಂಜ್ ಆಗುತ್ತೆ. ನಾವು ಈ ರೀತಿಯಾಗಿ ಪತ್ರವನ್ನು ಈ ಕ್ರಮದಲ್ಲಿಯೇ ಬರೆಯಬೇಕು. ಹಾಗಾದರೆ ನೋಡೋದ್ರಲ್ಲ, ಇಂದಿನ ತರಗತಿಯಲ್ಲಿ ನಾವು ಖಾಸಗಿ ಪತ್ರ ಹೇಗೆ ಬರೆಯಬೇಕಂತ ತಿಳ್ಕೊಂಡ್ವಿ. ಮತ್ತು ಮುಂದಿನ ತರಗತಿಯಲ್ಲಿ ವ್ಯಾವಹಾರಿಕ ಪತ್ರವನ್ನು ಹೇಗೆ ಬರೀಬೇಕು, ಅದರ ಅಂಶಗಳು ಯಾವ್ಯಾವ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿ ತನಕ ನಮ್ಮ ಚಾನಲ್ನ ನೋಡ್ತಾ ಇರಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡ್ತಾ ಇರಿ. ಧನ್ಯವಾದಗಳು.